ಶಾಸಕ ಜಮೀರ್ ಖಾನ್ ಭೇಟಿಯಾಗಿದ್ದಾರೆ ಡಿಕೆ ಸುರೇಶ್. ಜಮೀರ್ ಜೊತೆ ಮಾಜಿ ಸಂಸದ ಡಿಕೆ ಸುರೇಶ್ ಮಾತುಕತೆಯನ್ನ ನಡೆಸಿದ್ದಾರೆ. ಜಮೀರ್ ಸರ್ಕಾರಿ ನಿವಾಸದಲ್ಲಿ ಡಿಕೆ ಸುರೇಶ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆ ಜಮೀರ್ ಮಾತನಾಡಿದ್ದು ಎನ್ನಲಾದಂತಹ ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ದಾವಣಗೆರೆ ಉಪಚುನಾವಣೆ ಸಂಬಂಧ ಮಾತನಾಡಿದಂತಹ ಆಡಿಯೋ ಅದು. ಡಿಸಿಎಂ ಅಥವಾ ಮಂತ್ರಿ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಿದ್ರು ಜಮೀರ್. ಕುತೂಹಲಕ್ಕೆ ಕಾರಣವಾದಂತಹ ಜಮೀರ್ ಅಹಮದ್ ಜೊತೆಗಿನ ಚರ್ಚೆ. ಡಿಕೆ ಸುರೇಶ್ ಅವರು ಜಮೀರ್ ಖಾನ್ ಭೇಟಿಯಾಗಿರೋದ್ರಿಂದಾಗಿ ಸಾಕಷ್ಟು ಕುತೂಹಲ ಮನೆ ಮಾಡ್ತಾ ಇದೆ. ಈಗಾಗಲೇ ಹೈಕಮಾಂಡ್ಗೆ ಒಂದಷ್ಟು ಆಡಿಯೋ ಸಮೇತವಾಗಿ ಕಂಪ್ಲೇಂಟ್ ಕೂಡ ಮಾಡಲಾಗಿದೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲ ಒಂದು ಕಡೆ ಇದ್ರೆ, ಡಿಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದರು ಜಮೀರ್. ಸಿದ್ದರಾಮಯ್ಯನವರು ಕೂಡ ಜಮೀರ್ ಪರವಾಗಿ ಈಗಾಗಲೇ ಬ್ಯಾಟ್ ಅನ್ನ ಬೀಸಿದ್ರು. ಆದರೆ ಏಕಾಏಕಿ ಈ ವಿಡಿಯೋ ಈಗಾಗಲೇ ವೈರಲ್ ಆಗಿರುವುದರಿಂದಾಗಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಎಐ ವಿಡಿಯೋ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಡಿಕೆ ಸುರೇಶ್ರನ್ನ ಅವರು ಭೇಟಿಯಾಗಿರುವುದು ಸಾಕಷ್ಟು ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ. ಮಂತ್ರಿಗಿರಿ ಅಥವಾ ಡಿಸಿಎಂ ಸ್ಥಾನ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಒಂದು ಕಡೆ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಂಡು ದೂರವಾಣಿ ಸಂಪರ್ಕದಲ್ಲಿ ಈರಣ್ಣ ಇದ್ದಾರೆ. ಈರಣ್ಣ, ಜಮೀರ್ ಅಹಮದ್ ಖಾನ್ ಡಿಕೆ ಸುರೇಶ್ ರವರನ್ನ ಭೇಟಿಯಾಗಿದ್ದಾರೆ. ಈಗಾಗಲೇ ವಿಡಿಯೋ ಕೂಡ ಆಡಿಯೋ ಕೂಡ ವೈರಲ್ ಆಗಿರೋದ್ರಿಂದಾಗಿ ಹೈಕಮಾಂಡ್ ಏನ್ ತಗೊಳುತ್ತೋ ನಿರ್ಧಾರ ಅನ್ನುವಂತಹ ಕುತೂಹಲ ಒಂದು ಕಡೆ ಇದೆ. ಇವರಿಬ್ಬರ ಭೇಟಿಯ ಹಿನ್ನೆಲೆಯ ಉದ್ದೇಶ ಏನು? ಶಕುಂತಲ ಏನು ದೆಹಲಿಯಲ್ಲಿ ಸಂಪುಟ ಸೇರೋದಕ್ಕೆ ಹಿರಿಯ ನಾಯಕರು ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಆದಿಯಾಗಿ ಮಹದೇವಪ್ಪ ಹಲವು ನಾಯಕರು ಏನು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದ ಹಲವು ನಾಯಕರು ದೆಹಲಿಯಲ್ಲಿ ಇದ್ದಾರೆ. ಅದ್ರ ಜೊತೆ ಹೊಸ ಹೊಸ ಶಾಸಕರು ಕೂಡ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟು ತಮ್ಮ ಕಸರತ್ತು ಎಲ್ಲರೂ ದೆಹಲಿಗೆ ಹೋಗಿದ್ರೆ ಜಮೀರ್ ಅಹಮದ್ ಖಾನ್ ಮಾತ್ರ ಬೆಂಗಳೂರಲ್ಲಿ ಉಳಿದುಕೊಂಡಿದ್ರು. ಈ ನಡುವೆ ಅವರ ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಆಡಿದ್ದ ಮಾತು ಆಡಿಯೋ ಕೂಡ ವೈರಲ್ ಆಗಿತ್ತು. ಇದ್ರ ನಡುವೆ ಅವ್ರಿಗೆ ಮಂತ್ರಿ ಸ್ಥಾನ ತಪ್ಪುತ್ತೆ ಅದು ಇದು ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ನಡುವೆ ಡಿಕೆ ಸುರೇಶ್ ಅವರು ಅವರನ್ನ ಜಮೀರ್ ಅವರನ್ನ ಭೇಟಿಯಾಗಿದ್ದಾರೆ. ಏನ್ ಚಾಲುಕ್ಯ ರಸ್ತೆಯಲ್ಲಿ ಇರೋ ಸರ್ಕಾರಿ ನಿವಾಸದಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈಗಾಗಲೇ ಡಿಕೆ ಸುರೇಶ್ ಅವರ ಸಹೋದರ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರ ಮೂಲಕ ಸಂಪುಟ ಸೇರೋದಕ್ಕೆ ಜಮೀರ್ ಅವರು ಕಸರತ್ತು ನಡೆಸ್ತಾ ಇದ್ದಾರೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಲವು ನಾಯಕರು ಈಗಾಗಲೇ ಸಿದ್ದರಾಮಯ್ಯ ಅವರ ಮೂಲಕ ಹೈಕಮಾಂಡ್ ನಾಯಕರ ಮೂಲಕ ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ತಮ್ಮ ತಾಲೀಮು ನಡೆಸ್ತಾ ಇದ್ದಾರೆ. ಇದ್ರ ನಡುವೆ ಬೆಂಗಳೂರಿನಲ್ಲಿ ಇದ್ಕೊಂಡು ಜಮೀರ್ ಅವರು ಡಿಕೆ ಸುರೇಶ್ ಅವರ ಮೂಲಕ ಸಂಪುಟ ಸೇರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಡಿಕೆ ಸುರೇಶ್ ಅವರು ಜಮೀರ್ ಅವರನ್ನ ಭೇಟಿಯಾಗಿದ್ದಾರೆ. ಅವರು ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಈ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಈಗಾಗಲೇ ಜಮೀರ್ ಅವರು ಆಡಿದ್ದ ಆಡಿಯೋ ಸಾಕಷ್ಟು ವೈರಲ್ ಆಗಿದೆ. ಇದ್ರ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ದೂರಿಕೊಳ್ಳಲಾಗಿತ್ತು. ಈ ಆಡಿಯೋ ಜಮೀರ್ ಅವರಿಗೆ ಮಂತ್ರಿ ಸ್ಥಾನ ಕೈ ತಪ್ಪುವ ಕಾರಣ ಆಗುತ್ತಾ ಅನ್ನೋ ಚರ್ಚೆ ಕೂಡ ಇತ್ತು. ಇದರ ಮಧ್ಯೆ ಡಿಕೆ ಸುರೇಶ್ ಅವರು ಜಮೀರ್ ಅವರನ್ನ ಭೇಟಿಯಾಗಿದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಶಕುಂತಲಾ, ಧನ್ಯವಾದ ಈರಣ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಡಿಕೆ ಸುರೇಶ್ ಮೂಲಕವಾಗಿ ಅಧಿಕಾರವನ್ನ ಗಾಳ ಹಾಕ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜಮೀರ್ ಈ ತಂತ್ರಗಾರಿಕೆಯನ್ನು ಹಿಡಿದಿದ್ದಾರೆ. ಹಲವು ನಾಯಕರು ಈಗಾಗಲೇ ದೆಹಲಿ ಮಟ್ಟದಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಮೂಲಕವಾಗಿ ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸಿ ಮಂತ್ರಿಗಿರಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಜೊತೆಗೆ ಡಿಸಿಎಂ ಸ್ಥಾನ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಜೋರಾಗಿದೆ. ಆದರೆ ಆಡಿಯೋ ವೈರಲ್ ಆಗಿದ್ದರಿಂದಾಗಿ ಎಲ್ಲೋ ಒಂದು ಕಡೆ ಹಿನ್ನಡೆಯಾಗಿತ್ತು. ಈ ಮೂಲಕವಾಗಿ ತಂತ್ರಗಾರಿಕೆಯನ್ನು ಜಮೀರ್ ಹೆಣದಂತೆ ಕಾಣ್ತಾ ಇದೆ.